ಉಡುಪಿ ಜಿಲ್ಲೆಯಲ್ಲಿ ನಿಷೇಧಾಜ್ಞೆಯ ಉಡುಪಿಯ ಕಂಬಳದ ಶಂಕುಸ್ಥಾಪನೆ ನೆರವೇರಿದೆ. ಕಾಪು ಬಿಜೆಪಿ ಶಾಸಕರಾಗಿರುವಂತಹ ಗುರುಮೆ ಸುರೇಶ್ ಶೆಟ್ಟಿ ನೇತೃತ್ವದಲ್ಲಿ ನಡೆದಂತಹ ಗುದ್ದಲಿ ಪೂಜೆಯಲ್ಲಿ ಸ್ಥಳೀಯ ಸಂಸದರು, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಉಪಸ್ಥಿತರಿದ್ದರು. ಉಡುಪಿ ಕಂಬಳದ ಶಂಕುಸ್ಥಾಪನೆಯಲ್ಲಿ ರಾಜಕೀಯ ಪಕ್ಷದ ಕೆಸರೆರ ಚಾಟ ಈಗ ಜೋರಾಗಿ ನಡೆದಿದ್ದು, ಗುದ್ದಲಿ ಪೂಜೆ ನಡೆಯುವಂತಹ ಸ್ಥಳದಲ್ಲಿ ನಿಷೇಧಾಜ್ಞೆ ಹೇರುವ ಮಟ್ಟಿಗೆ ತಲುಪಿದೆ. ಮಣಿಪಾಲ ವ್ಯಾಪ್ತಿಯಲ್ಲಿನ ಈ 80 ಬಡಗುಬೆಟ್ಟು ಗ್ರಾಮದಲ್ಲಿ ಸರಿಸುಮಾರು 6.30 ಎಕರೆ ಪ್ರದೇಶದಲ್ಲಿ ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆಯ ಜಮೀನಿನಲ್ಲಿ ಉಡುಪಿ ಕಂಬಳವನ್ನು ಆಯೋಜಿಸಲು ನಿರ್ಧಾರವನ್ನು ಮಾಡಲಾಗಿತ್ತು. ಅದರಂತೆ ಫೆಬ್ರವರಿ 28ರಂದು ಕಂಬಳ ಕೆರೆಗೆ ಶಂಕುಸ್ಥಾಪನೆಯನ್ನ ಮಾಡೋದಕ್ಕೆ ಕಾಪುವಿನ ಶಾಸಕರಾಗಿರುವ ಗುರುಮೆ ಸುರೇಶ್ ಶೆಟ್ಟಿ ಮುಂದಾಗಿದ್ದರು. ಆದರೆ ಕಾಂಗ್ರೆಸ್ಸಿನ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಇದು ಸರ್ಕಾರಿ ಜಾಗ ಆಗಿರುವುದರಿಂದ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆಯಬೇಕು ಅಂತ ಆಕ್ಷೇಪಣೆಯನ್ನ ತಂದಿದ್ರು. ಹೀಗಾಗಿ ಜಿಲ್ಲಾಡಳಿತ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮಾರ್ಚ್ 4ರಂದು ಶಂಕುಸ್ಥಾಪನೆಯನ್ನ ಮಾಡಲು ಆಯೋಜಿಸಿ 80 ಬಡಗುಬೆಟ್ಟು ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನ ಹೇರಿ ಡಿಸಿ ಸ್ವರೂಪ ಟೀಕೆ ಆದೇಶವನ್ನ ಹೊರಡಿಸಿದ್ರು ಕಾಪು ಶಾಸಕರು. ಇನ್ನು ಕಂಬಳದಲ್ಲಿ ರಾಜಕೀಯ ಯಾಕೆ ಬಂತು ಗೊತ್ತಿಲ್ಲ. ಕಾಪು ಕ್ಷೇತ್ರ ಮಾತ್ರವಲ್ಲ, ಉಡುಪಿ ದಕ್ಷಿಣ ಕನ್ನಡದ ಎಲ್ಲಾ ಕಡೆ ರಾಜಕೀಯ ನಡೀತಾ ಇದೆ. ಸರ್ಕಾರದಿಂದ ₹1 ಅನುದಾನ ಕೂಡ ಬರ್ತಿಲ್ಲ. ನಾವು ಜನಸೇವೆಗೆ ಅಂತ ಬಂದವರು, ಜೊತೆಲಿ ರಾಂಗ್ ಟೈಮಲ್ಲಿ MLA ಆಗಿದ್ದೇವೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಿಷೇಧಾಜ್ಞೆಯನ್ನ ಉಲ್ಲಂಘಿಸಿ ಅನಧಿಕೃತವಾಗಿ ಉಡುಪಿ ಕಂಬಳಕ್ಕೆ ಶಂಕುಸ್ಥಾಪನೆಯನ್ನು ನಡೆಸಿ ಪೋಸ್ಟರ್ ಅನಾವರಣ ಮಾಡಿದ್ದಕ್ಕೆ ಸಂಸದರು, ಶಾಸಕರು ಸೇರಿದಂತೆ 37 ಮಂದಿಯ ವಿರುದ್ಧ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂಸ್ಕೃತಿಯನ್ನು ನಂಬಿಕೊಂಡು ಬಂದಿರತಕ್ಕಂಥ ಜನ ಹಾಗೆ ಮುಹೂರ್ತದಲ್ಲೇ ಮಾಡ್ತಕ್ಕಂಥ ವ್ಯವಸ್ಥೆ ಅದು ಆಗಿದೆ. ಆಮೇಲೆ ಅನಂತರದಲ್ಲಿ ಈ ಕಂಬಳ ಉದ್ಘಾಟನೆಗೆ ಇವ್ರನ್ನೆಲ್ಲ ನಾವು ಕರಿತೀವಿ. ಆಮೇಲೆ 6.5 ಎಕರೆ ಇದನ್ನ ನಾವು ಡಿಸಿಗೆ ಏನು ಹೇಳ್ತೀವಿ, ಒಂದು ಕಂಬಳ ಮಾಡಬೇಕಂತ ಆಸೆ ಇದೆ ಮೇಡಮ್. ಪಾಪ ಒಳ್ಳೆ ಹೆಲ್ಪ್ ಮಾಡಿ ಅಧಿಕಾರಿಗಳೆಲ್ಲ ಸಹಾಯ ಮಾಡಿದ್ದಾರೆ, ನಮಗೆ ಎಲ್ಲ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ. ಅವರು ಬಹಳ ಖುಷಿಯಿಂದ ಕೊಟ್ಟು ಇಲ್ಲೊಂದು 6.5 ಎಕರೆ ಜಾಗ ಇದೆ, ಕುಮ್ಕಿ ಭೂಮಿ ಇದೆ, ಅಲ್ಲಿ ಮಾಡ್ಕೊಳ್ಳಿ 6 ಎಕರೆ 30 ಸೆಂಟ್ ಜಾಗನ ಇಲ್ಲಿ ಕೊಟ್ಟಿದ್ದಾರೆ. ಅವರು ಕೊಟ್ಟು ಇವತ್ತು ಭೂಮಿ ಪೂಜೆ ಮಾಡ್ಬೇಕಂತ ಹೇಳಿ ನಿನ್ನೆ ಏಕಾಏಕಿ ರಾತ್ರಿ ನಿನ್ನೆ ಒಂದು ಪೋಸ್ಟರ್ ಬಿಡುಗಡೆ ಮಾಡ್ತಾರೆ. ನೀವು ನೋಡಿರ್ಬೋದು ಉದ್ದ. ನಾವು ಅಲ್ಲಿ ವಿನಯ್ ಕುಮಾರ್ ಸೋರಕೆ ಅವರು ಬ್ಯಾನರ್ ಹಾಕಿದ್ವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ಯಾನರ್ ಹಾಕಿದ್ವಿ, ಮಂಜುನಾಥ್ ಭಂಡಾರಿ ಬ್ಯಾನರ್ ಹಾಕಿದ್ವಿ, ಗಪೂರ್ ಅವರು ಬ್ಯಾನರ್ ಹಾಕಿದ್ವಿ. ಅನಂತರದಲ್ಲಿ ಮಂಜುನಾಥ್ ಪೂಜಾರಿ ಅವರು, ನಮ್ಮ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಅವರು ಬ್ಯಾನರ್ ಹಾಕಿದ್ವಿ. ಹಾಗೆ ಕಂಬಳ ಅನ್ನೋಂಥದ್ದು ಅದೊಂದು ಉತ್ಸವದ ರೀತಿಯಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೀತಕ್ಕಂಥ ವ್ಯವಸ್ಥೆ ಎಲ್ಲ ಕಡೆ.